ಮದುವೆಯ ಎಲ್ಲ ಶಾಸ್ತ್ರಗಳು ಮುಗಿದ ನಂತರ ಶಾರದಮ್ಮ ಬೆಳ್ಳಿಯ ತಟ್ಟೆಯಲ್ಲಿ ಆರತಿ ಹಿಡಿದು ಹೊಸ ದಂಪತಿಗಳಾದ ವಿರಾಟ್ ಮತ್ತು ನಂದಿನಿ ಎದುರು ನಿಂತರು. ಅವರ ಕಣ್ಣುಗಳಲ್ಲಿ ಸಂತೋಷದ ಹೊಳಪು ತುಂಬಿಕೊಂಡಿತ್ತು. ಹಲವು ವರ್ಷಗಳಿಂದ ಈ ಮನೆಯ ಬಾಗಿಲಿನಲ್ಲಿ ಸೊಸೆ ಕಾಲಿಡುವ ದಿನಕ್ಕಾಗಿ ಅವರು ಕಾಯುತ್ತಿದ್ದರು. ಇಂದು ಆ ಕನಸು ನನಸಾಗಿತ್ತು. ಅವರು ಇಬ್ಬರಿಗೂ ಆರತಿ ತೆಗೆದು ದೃಷ್ಟಿ ನಿವಾಳಿಸಿ ಮೃದುವಾಗಿ ಹೇಳಿದರು, ಬನ್ನಿ ಮಕ್ಕಳೇ, ಬಲಗಾಲಿಟ್ಟು ಮನೆ ಪ್ರವೇಶ ಮಾಡಿ. ವಿರಾಟ್ ಯಾವುದೇ ಭಾವನೆ ತೋರಿಸದೆ ನಂದಿನಿಯತ್ತ ಒಮ್ಮೆ ನೋಡಿದನು. ನಂದಿನಿಯ ಹೃದಯ ಮಾತ್ರ ವೇಗವಾಗಿ ಬಡಿಯುತ್ತಿತ್ತು. ಇದು ಇನ್ನೂ ತನ್ನ ಮನೆಗೆ ಎಂಬ ಯೋಚನೆ ಅವಳ ಮನಸ್ಸಿನಲ್ಲಿ ಮೂಡಿತು. ಆಳವಾದ ಉಸಿರೆಳೆದ ಅವಳು ವಿರಾಟ್ ಜೊತೆಯಲ್ಲೇ ಬಲಗಾಲಿಟ್ಟು ಮನೆಯೊಳಗೆ ಹೆಜ್ಜೆ ಇಟ್ಟಳು. ಅವರ ಹೊಸ ಜೀವನದ ಮೊದಲ ಹೆಜ್ಜೆ ಆ ಭವ್ಯವಾದ ವಿಲ್ಲಾದೊಳಗೆ ಇಡಲ್ಪಟ್ಟಿತು. ಮನೆಗೆ ಪ್ರವೇಶಿಸಿದ ತಕ್ಷಣ ವಿರಾಟ್ ಒಂದು ಕ್ಷಣವೂ ನಿಲ್ಲಲಿಲ್ಲ. ಯಾರೊಂದಿಗೂ ಮಾತನಾಡಲಿಲ್ಲ, ಯಾರನ್ನೂ ನೋಡಲಿಲ್ಲ. ಎಂದಿನಂತೆ ಗಂಭೀರ ಹೆಜ್ಜೆಗಳಲ್ಲಿ ನೇರವಾಗಿ ಮೆಟ್ಟಿಲು ಹತ್ತಿ ತನ್ನ ಕೋಣೆಯ ಕಡೆ ನಡೆದನು. ಅವನ ಹೆಜ್ಜೆಗಳ ಸದ್ದು ನಿಧಾನವಾಗಿ ದೂರವಾಗುತ್ತಾ ಹೋಯಿತು. ನಂದಿನಿ ಮಾತ್ರ ಅಲ್ಲೇ ನಿಂತಿದ್ದಳು. ಅಷ್ಟರಲ್ಲಿ ಶಾರದಮ್ಮನ ತೋಳುಗಳಲ್ಲಿ ಇದ್ದ ಪುಟ್ಟ ಮಿಂಚು ತನ್ನ ಎರಡು ಕೈಗಳನ್ನು ನಂದಿನಿಯ ಕಡೆಗೆ ಚಾಚಿದಳು. ಅಮ್ಮ, ಆ ಒಂದು ಕರೆಯ ನಂದಿನಿಯ ಮನಸ್ಸನ್ನು ಕರಗಿಸಿಬಿಟ್ಟಿತು. ಅವಳ ಮುಖ ಕ್ಷಣಾರ್ಧದಲ್ಲಿ ಅರಳಿತು. ಕೆಲವೇ ಕ್ಷಣಗಳ ಹಿಂದೆ ಇದ್ದ ಎಲ್ಲ ಆತಂಕಗಳು ಮಾಯವಾದವು. ಅವಳು ತಕ್ಷಣ ಮುಂದೆ ಬಂದು ಮಿಂಚುವನ್ನು ತನ್ನ ತೋಳುಗಳಲ್ಲಿ ಎತ್ತಿಕೊಂಡಳು. ನನ್ನ ಮುದ್ದು ಎಂದು ಅವಳ ಎರಡು ಕೆನ್ನೆಗಳ ಪ್ರೀತಿಯಿಂದ ಮುತ್ತಿಟ್ಟಳು. ಯಾರು ನಿನಗೆ ಅಮ್ಮ ಎಂದು ಹೇಳಿಕೊಟ್ಟಿದ್ದು ಎಂದು ಕೇಳಿದಳು. ಮಿಂಚು ಶಾರದಮ್ಮನ ಕಡೆ ಕೈ ತೋರಿಸಿದಳು. ನಂದಿನಿ ಅವಳ ಮೂಗನ್ನು ತನ್ನ ಮೂಗಿಗೆ ತಾಗಿಸಿ ಮೃದುವಾಗಿ ಹೇಳಿದಳು, ಮಿಂಚು, ಇಂದಿನಿಂದ ನಾನು ಯಾವತ್ತೂ ನಿನ್ನ ಜೊತೆಯಲ್ಲೇ ಇರುತ್ತೇನೆ. ನಿನ್ನನ್ನು ಬಿಟ್ಟು ಎಲ್ಲಿಗೂ ಹೋಗುವುದಿಲ್ಲ. ನಿನ್ನ ಕೋಪಿಷ್ಟ ಚಿಕ್ಕಪ್ಪನನ್ನೇ ನಾನು ಮದುವೆಯಾಗಿದ್ದೇನೆ. ಆ ಮಾತು ಕೇಳಿದ ಮಿಂಚುವಿನ ಕಣ್ಣುಗಳು ಮಿಂಚಿದವು. ಅವಳು ಸಂತೋಷದಿಂದ ನಂದಿನಿಯ ಕುತ್ತಿಗೆಯನ್ನು ಬಿಗಿಯಾಗಿ ಅಪ್ಪಿಕೊಂಡಳು. ಆ ದೃಶ್ಯವನ್ನು ನೋಡಿದ ಶಾರದಮ್ಮನ ತುಟಿಗಳ ಮೇಲೆ ತೃಪ್ತಿಯ ನಗು ಮೂಡಿತು. ಆ ಮಗುವಿಗೆ ಬೇಕಾಗಿದ್ದ ತಾಯಿಯ ಪ್ರೀತಿ ಕೊನೆಗೂ ಸಿಕ್ಕಿತು ಎಂದು ಅವರು ಮನಸ್ಸಿನಲ್ಲಿ ಯೋಚಿಸಿದರು. ಅಷ್ಟರಲ್ಲಿ ಪ್ರೀತಿ ನಿಧಾನವಾಗಿ ಮುಂದೆ ಬಂದಳು. ಅವಳ ಕಣ್ಣುಗಳು ಈಗಾಗಲೇ ತೇವಗೊಂಡಿದ್ದವು. ನಂದಿನಿಯನ್ನು ನೋಡುತ್ತಿದ್ದಂತೆ ಅವಳು ಓಡಿ ಬಂದು ಬಿಗಿಯಾಗಿ ತಬ್ಬಿಕೊಂಡಳು. ಕೆಲವು ಕ್ಷಣ ಇಬ್ಬರು ಏನು ಮಾತನಾಡಲಿಲ್ಲ. ನಂತರ ಪ್ರೀತಿ ಕಣ್ಣೀರು ಒರೆಸಿಕೊಳ್ಳುತ್ತಾ ಮೆಲ್ಲಗೆ ಹೇಳಿದಳು, ನನ್ನ ಪ್ರಾಣದ ಗೆಳತಿ ನೀನು. ನಿನ್ನ ಮದುವೆ ಆಗಿಬಿಟ್ಟಿದೆ. ಆದರೆ ಇನ್ನೂ ನನಗೆ ನಂಬಿಕೆ ಬರುತ್ತಿಲ್ಲ. ನೀನು ಈಗ ಬೇರೆಯವರ ಮನೆಯ ಸೊಸೆ ಆಗಿಬಿಟ್ಟೆ. ಇನ್ನು ಮುಂದೆ ಮೊದಲಿನ ಹಾಗೆ ನಾವು ಪ್ರತಿದಿನ ಭೇಟಿಯಾಗಲು ಸಾಧ್ಯವಿಲ್ಲ. ಅವಳ ಧ್ವನಿ ಭಾವುಕತೆಯಿಂದ ನಡುಗುತ್ತಿತ್ತು. ನಂದಿನಿಯ ಕಣ್ಣುಗಳು ತೇವಗೊಂಡವು. ಅವಳು ಪ್ರೀತಿಯ ಮುಖವನ್ನು ತನ್ನ ಎರಡು ಕೈಗಳಲ್ಲಿ ಹಿಡಿದು ಮೃದುವಾಗಿ ನಕ್ಕಳು. ಹುಚ್ಚಿ, ನೀನು ಯಾವಾಗಲೂ ನನ್ನ ಬೆಸ್ಟ್ ಫ್ರೆಂಡ್ ಮಾತ್ರ ಅಲ್ಲ, ನೀನು ನನ್ನ ತಂಗಿಯಂತೆ. ನನ್ನ ಮೇಲೆ ನಿನಗಿಂತ ಹೆಚ್ಚು ಹಕ್ಕು ಯಾರಿಗೂ ಇಲ್ಲ. ಈ ಮನೆ ನಿನಗೂ ಸೇರಿದ್ದು. ಯಾವಾಗ ಬೇಕಾದರೂ ಬಾ, ನಾನು ಕೂಡ ನಿನ್ನನ್ನು ನೋಡಲು ಬರುತ್ತಲೇ ಇರುತ್ತೇನೆ. ಪ್ರೀತಿ ಕಣ್ಣೀರಿನ ನಡುವೆಯೇ ನಕ್ಕಳು. ನನಗೆ ಬೇಕಾಗಿರುವುದು ಒಂದೇ, ನಿನ್ನ ವೈವಾಹಿಕ ಜೀವನ ತುಂಬ ಸಂತೋಷವಾಗಿರಬೇಕು. ದೇವರು ನಿನಗೆ ಇನ್ನು ಮುಂದೆ ಕಣ್ಣೀರು ಕೊಡಬಾರದು. ಅದನ್ನೇ ನಾನು ಮನಸಾರೆ ಪ್ರಾರ್ಥಿಸುತ್ತೇನೆ. ನಂದಿನಿ ಏನು ಮಾತನಾಡದೆ ಅವಳ ಕೈಯನ್ನು ಬಿಗಿಯಾಗಿ ಹಿಡಿದಳು. ಪ್ರೀತಿ ತಕ್ಷಣ ತನ್ನ ಹಳೆಯ ತುಂಟತನಕ್ಕೆ ಮರಳಿದಳು. ಮತ್ತೊಂದು ವಿಷಯ, ಆ ವಿರಾಟ್ ಅನ್ನೋ ದೆವ್ವ ನಿನಗೆ ಯಾವತ್ತಾದರೂ ತೊಂದರೆ ಕೊಟ್ಟರೆ ಒಂದೇ ಒಂದು ಫೋನ್ ಮಾಡು, ನಾನು ಹಾರಿಕೊಂಡೇ ಬರುತ್ತೇನೆ ಎಂದು ಕಣ್ಮಿಟ್ಕಿಸಿ ಹೇಳಿದಳು. ನಂದಿನಿ ನಗುತ್ತಾ ಅವಳ ಭುಜಕ್ಕೆ ಸಣ್ಣದಾಗಿ ಹೊಡೆದಳು. ಸಾಕಮ್ಮ, ಈಗಲೂ ನಿನ್ನ ನಾಟಕ ಶುರುವಾಯ್ತಾ? ಇಬ್ಬರು ಮತ್ತೆ ಮತ್ತೆ ನಗುತ್ತಾ ಒಬ್ಬನೊಬ್ಬರು ಅಪ್ಪಿಕೊಂಡರು. ಆ ದೃಶ್ಯವನ್ನು ನೋಡಿದ ಮನೆಯವರ ಮುಖದಲ್ಲೂ ಮಂದಹಾಸ ಮೂಡಿತು. ಸ್ವಲ್ಪ ಸಮಯದ ನಂತರ ಎಲ್ಲರೂ ಒಟ್ಟಿಗೆ ಊಟ ಮಾಡಿದರು. ಮದುವೆ ಸಂಭ್ರಮ ನಿಧಾನವಾಗಿ ಕೊನೆಗೊಳ್ಳುತ್ತಿತ್ತು. ಅತಿಥಿಗಳು ಒಬ್ಬೊಬ್ಬರಾಗಿ ಹೊರಟರು. ಸ್ವಲ್ಪ ಹೊತ್ತಿನಲ್ಲಿ ಪ್ರೀತಿಯು ನಂದಿನಿಯನ್ನು ಮತ್ತೊಮ್ಮೆ ಅಪ್ಪಿಕೊಂಡು ವಿದಾಯ ಹೇಳಿ ಮನೆಗೆ ಹೊರಟಳು. ಸಂಜೆಯ ಗದ್ದಲ ಕಡಿಮೆಯಾಗತೊಡಗಿತು. ಮದುವೆ ಸಂಭ್ರಮದಿಂದ ತುಂಬಿದ್ದ ಆ ಭವ್ಯವಿಲ್ಲ ಮತ್ತೆ ತನ್ನ ಸಹಜ ಶಾಂತ ಸ್ಥಿತಿಗೆ ಮರಳಿತು. ಆದರೆ ಆಮನೊಳಗೆ ಈಗ ಒಂದು ಹೊಸ ಸಂಬಂಧ ತನ್ನ ಮೊದಲ ಹೆಜ್ಜೆ ಇಟ್ಟಿತು. ಮದುವೆ ಸಂಭ್ರಮ ನಿಧಾನವಾಗಿ ಮುಗಿದಿತ್ತು. ಅತಿಥಿಗಳೆಲ್ಲರೂ ಒಬ್ಬೊಬ್ಬರಾಗಿ ಹೊರಟು ಹೋಗಿದ್ದರು. ಇಡೀ ಮನೆ ಮತ್ತೆ ಸಹಜ ಮೌನಕ್ಕೆ ಮರಳಿತು. ನಂದಿನಿ ಮಿಂಚುವಿನ ಉಡುಪನ್ನು ಬದಲಾಯಿಸಿ ಅವಳನ್ನು ಮುದ್ದಾಗಿ ಮಲಗಿಸಿ ತನ್ನ ಕೋಣೆಯ ಕಡೆ ನಡೆದಳು. ಆದರೆ ಕೋಣೆಯ ಬಾಗಿಲು ತೆರೆದು ಒಳಗೆ ಕಾಲಿಟ್ಟ ತಕ್ಷಣ ಅವಳು ನಿಂತಲ್ಲೇ ನಿಂತು ಬಿಟ್ಟಳು. ಕೋಣೆ ಸಂಪೂರ್ಣ ಖಾಲಿಯಾಗಿತ್ತು.
ಅವಳ ಸೂಟ್ಕೇಸ್, ಅವಳ ಬಟ್ಟೆಗಳು, ಅವಳ ಸಣ್ಣ ಪುಟ್ಟ ವಸ್ತುಗಳು ಯಾವುದೂ ಅಲ್ಲಿರಲಿಲ್ಲ. ಅವಳ ಹಣೆಯ ಮೇಲೆ ಸಣ್ಣದಾಗಿ ಕೆರೆ ಮೂಡಿತು. ತನ್ನ ಸಾಮಾನುಗಳೆಲ್ಲ ಎಲ್ಲಿಗೆ ಹೋದವು ಎಂದು ತನ್ನೊಳಗೆ ಗೊಣಗಿದಳು. ಒಂದು ಕ್ಷಣವೂ ತಡ ಮಾಡದೆ ಅವಳು ಮೆಟ್ಟುಗಳ ಇಳಿದು ಕೆಳಗೆ ಬಂದಳು. ಶಾರದಮ್ಮ ಆಗ ಅಡುಗೆ ಮನೆಯವರಿಗೆ ರಾತ್ರಿ ಊಟದ ಬಗ್ಗೆ ಸೂಚನೆ ನೀಡುತ್ತಿದ್ದರು. ಆಂಟಿ, ನಂದಿನಿಯ ಧ್ವನಿ ಕೇಳುತ್ತಿದ್ದಂತೆ ಅವರು ತಿರುಗಿ ನೋಡಿದರು. ಏನಮ್ಮ? ನನ್ನ ಕೋಣೆಯಲ್ಲಿ ನನ್ನ ಬಟ್ಟೆಗಳೇ ಇಲ್ಲ, ಅವೆಲ್ಲ ಎಲ್ಲಿವೆ? ಶಾರದಮ್ಮ ಕ್ಷಣಕಾಲ ಅವಳ ಮುಖವನ್ನು ನೋಡಿ ಮೃದುವಾಗಿ ನಕ್ಕರು. ಅಷ್ಟೇನಾ? ನಾನು ಏನೋ ದೊಡ್ಡ ವಿಷಯ ಅಂದುಕೊಂಡೆ. ಅವರು ಅವಳ ಭುಜದ ಮೇಲೆ ಕೈ ಇಟ್ಟು ಹೇಳಿದರು. ಟೆನ್ಷನ್ ಮಾಡಿಕೊಳ್ಳಬೇಡ. ನಿನ್ನ ಎಲ್ಲ ಬಟ್ಟೆಗಳು, ಸಾಮಾನುಗಳು, ಅಗತ್ಯ ವಸ್ತುಗಳನ್ನೆಲ್ಲ ಸರ್ ಅವರ ಕೋಣೆಗೆ ಸ್ಥಳಾಂತರಿಸಲಾಗಿದೆ. ಇಂದಿನಿಂದ ಅದೇ ನಿನ್ನ ಕೋಣೆ. ಆ ಮಾತು ಕೇಳಿದ ಕ್ಷಣ ನಂದಿನಿಯ ಮುಖದ ಬಣ್ಣವೇ ಬದಲಾಯಿತು. ಅವಳ ಹೃದಯ ಒಂದು ಕ್ಷಣ ಬಡಿತ ತಪ್ಪಿದಂತಾಯಿತು. ಏನು? ವಿರಾಟ್ ಕೋಣೆಗ? ಅವಳಿಗೆ ನಂಬಲಾಗಲಿಲ್ಲ. ಅವಳ ಮನಸ್ಸಿನಲ್ಲಿ ಒಂದಾದ ಮೇಲೊಂದು ಪ್ರಶ್ನೆಗಳು ಹುಟ್ಟತೊಡಗಿದವು. ಅವರು ತಮ್ಮ ಕೋಣೆಗೆ ಯಾರನ್ನೂ ಬಿಡುವುದಿಲ್ಲ ಎಂದು ಎಲ್ಲರೂ ಹೇಳುತ್ತಿದ್ದರು. ಹಾಗಿದ್ದರೆ ನನ್ನ ವಸ್ತುಗಳನ್ನು ಅಲ್ಲಿ ಯಾಕೆ ಇಟ್ಟಿದ್ದಾರೆ? ಇನ್ನೂ ನಾವು ಒಂದೇ ಕೋಣೆಯಲ್ಲಿ ಇರಬೇಕಾ? ಹೀಗೆ ಅವಳ ಮುಖದಲ್ಲಿ ಆತಂಕವನ್ನು ಗಮನಿಸಿದ ಶಾರದಮ್ಮ ಸಮಾಧಾನದಿಂದ ಹೇಳಿದರು. ನಂದಿನಿ, ಮಿಂಚುವಿನ ಕಸ್ಟಡಿ ಪ್ರಕರಣ ಇನ್ನೂ ಮುಗಿದಿಲ್ಲ. ಈಗ ನೀವು ಗಂಡ ಹೆಂಡತಿ. ಹೊರಗಿನವರಿಗೆ ಮಾತ್ರವಲ್ಲ, ನ್ಯಾಯಾಲಯಕ್ಕೂ ನೀವು ಒಟ್ಟಕ್ಕೆ ಬದುಕುತ್ತಿರುವಂತೆ ಕಾಣಬೇಕು. ಆದ್ದರಿಂದ ಒಂದೇ ಕೋಣೆಯಲ್ಲಿ ಇರುವುದು ಒಳ್ಳೆಯದು. ನಂದಿನಿ ಮೌನವಾಗಿ ತಲೆ ಆಡಿಸಿದಳು. ಆದರೂ ಅವಳ ಮನಸ್ಸಿನಲ್ಲಿ ಗೊಂದಲ ಮಾತ್ರ ಕಡಿಮೆಯಾಗಲಿಲ್ಲ. ನಿಧಾನವಾಗಿ ಮೆಟ್ಟಿಗಳನ್ನು ಹತ್ತತೊಡಗಿದಳು. ಪ್ರತಿಯೊಂದು ಮೆಟ್ಟಿಲನ್ನು ಏರುತ್ತಿದ್ದಂತೆ ಅವಳ ಹೃದಯದ ಬಡಿತ ಮತ್ತಷ್ಟು ಹೆಚ್ಚಾಗುತ್ತಿತ್ತು. ವಿರಾಟ್ ಈಗ ಅವಳ ಗಂಡ, ಆದರೆ ಇನ್ನೂ ಸಂಪೂರ್ಣ ಅಪರಿಚಿತ. ಅವನ ಜೊತೆ ಒಂದೇ ಕೋಣೆಯಲ್ಲಿ ಬದುಕುವುದು ಹೇಗೆ? ಆ ಯೋಚನೆ ಅವಳನ್ನು ಕೆಂಗಡಿಸುತ್ತಿತ್ತು. ಕೊನೆಗೂ ಅವಳು ವಿರಾಟ್ ಕೋಣೆಯ ಮುಂದೆ ಬಂದು ನಿಂತಳು. ಬಾಗಿಲಿನ ಎದುರು ಕ್ಷಣ ಸುಮ್ಮನೆ ನಿಂತಳು. ಒಳಗೆ ಹೋಗಬೇಕಾ? ಬೇಡವಾ? ಒಮ್ಮೆ ಅವಳು ಬಾಗಿಲಿನತ್ತ ನೋಡಿದಳು, ಮತ್ತೊಮ್ಮೆ ತನ್ನ ಕೈಗಳತ್ತ ನೋಡಿದಳು. ಇನ್ನು ಈ ಕೋಣೆಯ ಮೇಲೆ ನನಗೂ ಹಕ್ಕಿದೆ ಎಂದು ಮನಸ್ಸಿಗೆ ಧೈರ್ಯ ಹೇಳಿಕೊಂಡಳು. ಆಳವಾದ ಉಸಿರೆಳೆದು ಬಾಗಿಲನ್ನು ಮೆಲ್ಲಗೆ ತಟ್ಟಿದಳು. ಯಾವುದೇ ಪ್ರತಿಕ್ರಿಯೆ ಬರಲಿಲ್ಲ. ಮತ್ತೊಮ್ಮೆ ತಟ್ಟಿದಳು. ಇನ್ನೂ ಮೌನ. ಬಹುಶಃ ನಿದ್ರೆ ಮಾಡುತ್ತಿರಬಹುದು ಎಂದು ತನ್ನೊಳಗೆ ಹೇಳಿಕೊಂಡಳು. ಅವಳು ನಿಧಾನವಾಗಿ ಬಾಗಿಲಿನ ಹಿಡಿಕೆಯನ್ನು ತಿರುಗಿಸಿ ಒಳಗೆ ಪ್ರವೇಶಿಸಿದಳು. ಆಗಾಗಲೇ ಸಂಜೆ ಇಳಿದಿತ್ತು. ಕೋಣೆಯೊಳಗೆ ಮಂದ ಬೆಳಕು ಮಾತ್ರ ಇತ್ತು. ಪರದೆಗಳು ಗಾಳಿಗೆ ನಿಧಾನವಾಗಿ ಅಲ್ಲುಗಾಡುತ್ತಿದ್ದವು. ಅಲ್ಲಿದ್ದ ದೊಡ್ಡ ಹಾಸಿಗೆ ಮೇಲೆ ವಿರಾಟ್ ತನ್ನ ಒಂದು ಬದಿಗೆ ತಿರುಗಿ ಗಾಢ ನಿದ್ರೆಯಲ್ಲಿದ್ದನು. ಅವನ ಮುಖದಲ್ಲಿ ಎಂದಿನ ಗಂಭೀರತೆ ಇರಲಿಲ್ಲ. ಬಹಳ ದಿನಗಳ ನಂತರ ನೆಮ್ಮದಿಯಾಗಿ ಮಲಗಿರುವಂತೆ ಕಾಣುತ್ತಿದ್ದನು. ನಂದಿನಿ ಯಾವುದೇ ಶಬ್ದ ಮಾಡದೆ ಹೆಜ್ಜೆ ಹಾಕಿದಳು. ನಿಧಾನವಾಗಿ ವಾರ್ಡ್ರೋಬ್ಗೆ ನಡೆದು ಅದನ್ನು ತೆರೆದಳು. ಒಳಗಿನ ದೃಶ್ಯ ನೋಡಿ ಅವಳ ಹುಬ್ಬುಗಳು ಗಂಟಿಕ್ಕಿದವು. ವಿರಾಟ್ನ ಬಟ್ಟೆಗಳು ಬಣ್ಣ, ವಿನ್ಯಾಸ ಮತ್ತು ಬಳಕೆಗೆ ಅನುಗುಣವಾಗಿ ಅಚ್ಚುಕಟ್ಟಾಗಿ ಜೋಡಿಸಲಾಗಿದ್ದವು. ಆದರೆ ಅವಳ ಬಟ್ಟೆಗಳನ್ನೆಲ್ಲ ಒಂದು ಮೂಲೆಯಲ್ಲಿ ಮಾತ್ರ ಜೋಡಿಸಲಾಗಿದ್ದವು. ಅವಳು ತುಟ್ಟಿ ಕಚ್ಚಿಕೊಂಡಳು. ಇದು ನವಾಬೀತರ ವಾರ್ಡ್ರೋಬ್ನಂತೆ ಕಾಣುತ್ತಿದೆಯಾ? ನನ್ನ ಬಟ್ಟೆಗಳಿಗೆ ಒಂದು ಮೂಲೆಯಷ್ಟೇ ಜಾಗ. ಸ್ವಲ್ಪ ಬೇಸರವಾದರೂ ಏನೂ ಹೇಳಲಿಲ್ಲ. ತನ್ನ ನೈಟ್ ಡ್ರೆಸ್ ತೆಗೆದುಕೊಂಡು ಹಾಸಿಗೆ ಮೇಲೆ ಇಟ್ಟಳು. ನಂತರ ಡ್ರೆಸ್ಸಿಂಗ್ ಟೇಬಲ್ ಮೇಲೆ ಕುಳಿತು ಕನ್ನಡಿಯಲ್ಲಿ ತನ್ನ ಪ್ರತಿಬಿಂಬವನ್ನು ನೋಡಿದಳು. ಮದುವೆ ವಧುವಿನ ಅಲಂಕಾರ ಇನ್ನೂ ಹಾಗೆಯೇ ಇತ್ತು. ಅವಳು ಒಂದೊಂದೇ ಆಭರಣಗಳನ್ನು ತೆಗೆಯತೊಡಗಿದಳು. ಮೊದಲು ನೆತ್ತಿಯ ಬೊಟ್ಟು, ನಂತರ ಕಿವಿ ಓಲೆಗಳು, ನಂತರ ಮೂಗಿನ ನತ್ತು, ಕಿವಿಯಲ್ಲಿದ್ದ ಭಾರವಾದ ಹಾರ, ಕೊನೆಗೆ ಕೂದಲಿನೊಳಗೆ ಸಿಲುಕಿದ ಹಾರವನ್ನು ಕೊಕ್ಕೆಯನ್ನು ತೆಗೆಯಲು ಪ್ರಯತ್ನಿಸಿದಳು. ಆದರೆ ಅದು ಕೂದಲಿಗೆ ಬಿಗಿಯಾಗಿ ಸಿಕ್ಕಿಕೊಂಡಿತ್ತು. ಅವಳು ಎಷ್ಟೇ ಪ್ರಯತ್ನಿಸಿದರೂ ಹೊರಬರಲಿಲ್ಲ. ಅದೇ ಸಮಯದಲ್ಲಿ ಅವಳ ಕೈಗಳಿದ್ದ ಗಾಜಿನ ಬಳೆಗಳು ಒಂದಕ್ಕೊಂದು ತಾಗಿ ಜಣ್ ಜಣ್ ಎಂದು ಮೃದುವಾದ ಶಬ್ದ ಕೋಣೆಯ ಮೌನವನ್ನು ಮುರಿಯತೊಡಗಿತ್ತು. ಅವಳಿಗೆ ಗೊತ್ತಿರಲಿಲ್ಲ ಆ ಶಬ್ದ ಈಗ ವಿರಾಟ್ನ ನಿದ್ರೆಯನ್ನು ಮುರಿಯಲಿತ್ತು. ನಂದಿನಿಯ ಕೈಗಳಿದ್ದ ಗಾಜಿನ ಬಳೆಗಳು ಒಂದಕ್ಕೊಂದು ತಾಗಿ ಮೃದುವಾಗಿ ಜನ ಮೊಳಗುತ್ತಿದ್ದವು. ನಿಶಬ್ದವಾಗಿದ್ದ ಕೋಣೆಯಲ್ಲಿ ಆ ಶಬ್ದ ಮಾತ್ರ ಸ್ಪಷ್ಟವಾಗಿ ಕೇಳಿಸುತ್ತಿತ್ತು. ಆ ಶಬ್ದಕ್ಕೆ ಗಾಢ ನಿದ್ರೆಯಲ್ಲಿದ್ದ ವಿರಾಟ್ನ ಕಣ್ಣುಗಳು ನಿಧಾನವಾಗಿ ತೆರೆದವು. ಅವನು ಕಣ್ಣು ತಿರುಗಿಸಿ ನೋಡಿದನು. ಡ್ರೆಸ್ಸಿಂಗ್ ಟೇಬಲ್ ಮುಂದೆ ಹೊಸ ವಧುವಿನ ಅಲಂಕಾರದಲ್ಲೇ ಕುಳಿತಿದ್ದ ನಂದಿನಿ ತನ್ನ ಕುತ್ತಿಗೆಯಲ್ಲಿದ್ದ ಹಾರವನ್ನು ತೆಗೆಯಲು ಪ್ರಯತ್ನಿಸುತ್ತಿದ್ದಳು. ಆದರೆ ಹಾರದ ಕೊಕ್ಕೆ ಅವಳ ಉದ್ದನೆಯ ದಟ್ಟ ಕೂದಲಿನಲ್ಲಿ ಬಿಗಿಯಾಗಿ ಸಿಲುಕಿಕೊಂಡಿತ್ತು. ಅವಳು ಎಷ್ಟೇ ಪ್ರಯತ್ನಿಸಿದರೂ ಅದು ಹೊರಬರುತ್ತಿರಲಿಲ್ಲ.
ಅವಳ ಬಳೆಗಳು ಮತ್ತೆ ಜಣಜಣಿಸುತ್ತಿದ್ದವು. ವಿರಾಟ್ ಹಣೆ ಗಂಟಿಕ್ಕಿದನು. ಆ ಶಬ್ದ ಅವನಿಗೆ ನಿಜವಾಗಿಯೂ ಕಿರಿಕಿರಿ ಉಂಟು ಮಾಡುತ್ತಿತ್ತು. ನಂದಿನಿ ಇನ್ನು ತನ್ನ ಕೂದಲಿನೊಂದಿಗೆ ಎಣಗಾಡುತ್ತಲೇ ಇದ್ದಳು. ಕೊನೆಗೆ ವಿರಾಟ್ ಅಸಹನೆಯಿಂದ ಹಾಸಿಗೆಯಿಂದ ಎದ್ದು ನಿಂತನು. ಅವನು ಯಾವುದೇ ಮಾತಿಲ್ಲದೆ ಅವಳ ಹಿಂದೆ ಬಂದು ನಿಂತನು. ನಂದಿನಿಗೆ ಅವನ ಉಪಸ್ಥಿತಿಯ ಅರಿವೇ ಇರಲಿಲ್ಲ. ಮುಂದಿನ ಕ್ಷಣ ಅವಳ ಕೈಯನ್ನು ಹಿಡಿದನು. ಈ ಕಥೆ ಇಷ್ಟವಾಗಿದ್ದಲ್ಲಿ ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.